ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 9ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ, ಇದು ಒಂದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 8 ಪ್ರಬಂಧಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಪ್ರಬಂಧಗಳನ್ನು ಸಿಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ 850 ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಹಾಗೆ ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಫಸ್ಟ್ ಪೀಠಿಕೆಯನ್ನು ಇಂಟ್ರೊಡಕ್ಷನನ್ನು ನೋಡೋಣ. ಪ್ರಬಂಧದ ಟಾಪಿಕ್ ನೇಮ್ ನೋಡಿದ ತಕ್ಷಣ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂದ ತಕ್ಷಣ ಇದು ಕರೆಂಟ್ ಅಫೇರ್ಸ್ ಟಾಪಿಕ್ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಬಟ್ ಏನು ಅಂತಂದರೆ, ನೀವು ಹಳೆ ಕ್ವಶನ್ ಪೇಪರ್ಸನ್ನು ಅಬ್ಸರ್ವ್ ಮಾಡಿ, ಎಕ್ಸಾಂಪಲ್ RSI ಎಕ್ಸಾಮ್ ಆಗಿರ್ಬೋದು, KSRP ಆಗಿರ್ಬೋದು, ಯಾವುದೇ ಎಕ್ಸಾಮನ್ನು ಕ್ವಶನ್ ಪೇಪರನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಟಾಪಿಕ್ ಏನಿದೆ ಹಾಟ್ ಟಾಪಿಕ್ ಆಗಿರುತ್ತೆ. ಜಾಗತಿಕ ತಾಪಮಾನ ಅನ್ನೋದು, ಸೊ ಹೆಸರಲ್ಲಿ ಅದು ಏನು ಕಂಟೆಂಟ್ ಹಾಟ್ ಆಗಿದೆ, ಅದೇ ರೀತಿ ಟಾಪಿಕ್ ಕೂಡ ಹಾಟ್ ಟಾಪಿಕ್ ಆಗಿರುತ್ತೆ. ಕಾಮನ್ ಆಗಿ ಯಾವುದಾದ್ರೂ ಒಂದು ಎಕ್ಸಾಮ್ಸಲ್ಲಿ ಕೂಡ ಕೊಟ್ಟಿರುವಂಥ ಟಾಪಿಕ್ಗಳಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅದು ವುಮೆನ್ ಎಂಪವರ್ಮೆಂಟ್, ಜಾಗತಿಕ ತಾಪಮಾನ ಅಥವಾ ಮಹಿಳಾ ಸಬಲೀಕರಣ, ಇಂಥದ್ದು ಓಲ್ಡ್ ಬಟ್ ಗೋಲ್ಡ್ ಥರ ಅಂದರೆ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಸೊ ಆದಷ್ಟು ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಪೀಠಿಕೆನ ನೋಡೋಣ. ಮನುಷ್ಯನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತು ಪರಿಸರದಲ್ಲಿ ಇದೆ, ಆದರೆ ದುರಾಸೆಗಲ್ಲ ಅಂತ. ಅಂದರೆ ನಮಗೆ ಅವಶ್ಯಕತೆಗೆ ಎಷ್ಟು ಬೇಕು, ಎಷ್ಟು ನೆಸೆಸಿಟಿ ಇದೆ, ಅಷ್ಟು ಸಂಪನ್ಮೂಲ ಅಥವಾ ಸಂಪತ್ತು ಪರಿಸರದಲ್ಲಿ ಇದೆ, ಆದರೆ ನಮ್ಮ ದುರಾಸೆಗಲ್ಲ. ಅಂದರೆ ನಾವೆಷ್ಟೇ ಒಂದು ಅರ್ನ್ ಮಾಡಿದ್ರೂ ಕೂಡ ನಾವು ಊಟ ಮಾಡೋದು 3 ಟೈಮ್ಸ್ ಪರ್ ಡೇ ಮಾತ್ರ. ಸೊ ಅದು ನಮಗೆ ಲಿಮಿಟೆಡ್ ಆಗಿದೆ, ಅಂದರೆ ನಮಗೆ ಅಷ್ಟೇ ಅವಶ್ಯಕ ಅಂತ ಅನ್ನೋದು. ಬಟ್ ಆದರೂ ಕೂಡ ದುರಾಸೆ, ಒಂದು ಸ್ಟೇಟಸ್, ಪೊಸಿಷನ್, ಈ ರೀತಿ ಇರುವಂತಹ ಒಂದು ಎಕ್ಸ್ಟ್ರಾ ಏನೋ ನಮ್ಮ ಒಂದು ರೆಕಗ್ನೈಸೇಷನ್ಗೆ ಏನೇನೋ ಮಾಡಬೇಕು ಅಂತ ಅನ್ಕೋತೀವಲ್ವಾ, ಆ ಕಾರಣಕ್ಕಾಗಿ. ಸೊ ಅಲ್ಟಿಮೇಟ್ ಇಂಟೆನ್ಷನ್ ಏನು, ಎಲ್ಲ ನಾವು ಒಂದು ಇಂಟೆನ್ಷನ್ ಬರೋದೇ ಮನಿಗೆ ಬರುತ್ತೆ. ಸೊ ಇವನ್ ನಾವು ಇವತ್ತು ಒಂದು ಪೊಸಿಷನ್ ತಗೊಂಡು ಸೇವೆ ಮಾಡಿದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಮನಿ ಅನ್ನೋದು ಮ್ಯಾಟ್ರ್ ಆಗ್ತಾ ಇದೆ. ಅದು ಸ್ವಲ್ಪ ದುರಾಸೆಗೆ ಕೂಡ ಕಾರಣ ಆಗ್ತಾ ಇರ್ಬೋದು. ಸೊ ಮನುಷ್ಯನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತು ಪರಿಸರದಲ್ಲಿ ಇದೆ, ಸೊ ಆದರೆ ದುರಾಸೆಗಲ್ಲ. ಸೊ ಆ ಕಾರಣಕ್ಕಾಗಿ ನಮಗೆ ಎಷ್ಟು ಬೇಕು ಅಷ್ಟು ಅವಶ್ಯಕವಾಗಿ ಬಳಸ್ಕೊಂಡು ಪರಿಸರವನ್ನು ಹಾಳು ಮಾಡದೆ ಮುಂದಿನ ಪೀಳಿಗೆಗೆ ಕೂಡ ಆ ಪರಿಸರವನ್ನು ಸ್ವಚ್ಛಂದವಾಗಿ ಮತ್ತು ಒಂದು ಮುಗ್ಧ ಮನಸ್ಸಿನಿಂದ ಕೊಡೋಣ. ಸೊ ಜಾಗತಿಕ ತಾಪಮಾನ ಎಂದ್ರೇನು, ಹಂಗಂದ್ರೆ ಏನಪ್ಪ ಜಾಗತಿಕ ತಾಪಮಾನ ಎಂದರೆ? ಜಾಗತಿಕ ತಾಪಮಾನ ಎಂಬ ಒಂದು ಅಂಶ ಏನಿದೆ, ಒಂದು ಟಾಪಿಕ್ ಏನಿದೆ, 19th ಸೆಂಚುರಿಯಲ್ಲಿ 19ನೇ ಶತಮಾನದಲ್ಲಿ ಅದು ಬೆಳಕಿಗೆ ಬರುತ್ತೆ. ಸೊ ವಾತಾವರಣದಲ್ಲಿ ಆಗುವಂತಹ ಒಂದು ಉಷ್ಣಾಂಶ ಹಾಗೂ ಮನುಷ್ಯನ ಜೀವನಕ್ಕೆ ಒಂದು ಸಂಬಂಧ ಇದೆ. ವಾತಾವರಣದಲ್ಲಿ ಏನು ಉಷ್ಣಾಂಶ ಏನಿದೆ, ಒಂದು ಹೀಟ್ ಏನಿದೆ ಅಥವಾ ಒಂದು ಉಷ್ಣಾಂಶ ಏನಿದೆ ಮತ್ತು ಮನುಷ್ಯನ ಜೀವನಕ್ಕೆ ಸಂಬಂಧವಿದೆ ಅಂತ ಫಸ್ಟ್ ಹೇಳಿದವರು ಯಾರು ಅಂದರೆ ಸ್ಯಾಂಟಿ ಅರೇನಿಯನ್ ಎಂಬ ವಿಜ್ಞಾನಿ. ಸ್ಯಾಂಟಿ ಅರೇನಿಯನ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಏನು ಹೇಳ್ತಾರೆ, ಸೊ ದ ಹೀಟ್ ಇನ್ ಕ್ಲೈಮೇಟ್, ಏನು ಕ್ಲೈಮೇಟಲ್ಲಿ ಏನು ಇರುವಂಥ ಒಂದು ಉಷ್ಣಾಂಶ, ಹೀಟ್ ಏನಿದೆ ಮತ್ತು ಮನುಷ್ಯನ ಜೀವನಕ್ಕೆ ಎರಡೂ ಕೂಡ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಅಂತಂದರೆ, ಅದು ಸೈಂಟಿಫಿಕ್ ಆಗಿ ರೀಸನ್ ಹೇಳೋದಾದರೆ, ಇವತ್ತು ನಾವು ಮನುಷ್ಯರು ಏನು ಮಾಡ್ತಾ ಇದ್ದೀವಿ, ಊಟಕ್ಕೆ ಇವತ್ತು ಹಳ್ಳಿಗಳಲ್ಲಿ ಹಲವಾರು ಬಾರಿ ಮುಂಚೆಯಿಂದನೂ ಕೂಡ ಒಂದು ಸೌದೆಯನ್ನು ಬಳಸ್ತಾ ಇದ್ದಾರೆ. ಆ ಸೌದೆಯಿಂದ ನಾವು ಅಡುಗೆ ಮಾಡೋಕ್ಕೆ ಬಳಸ್ತೀವಿ. ಆ ಸೌದೆಯಿಂದ ರಿಲೀಸ್ ಆದಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ವಾತಾವರಣದಲ್ಲಿ ಉಷ್ಣಾಂಶದ ಏರಿಕೆಗೆ ಕಾರಣ ಆಗುತ್ತೆ. ಈ ರೀತಿ ಪರಿಸರದ ಒಂದು ಉಷ್ಣಾಂಶಕ್ಕೆ ಮತ್ತು ಮಾನವನ ಒಂದು ಆಕ್ಟಿವಿಟೀಸ್ಗೆ ಒಂದು ಲಿಂಕ್ ಇದೆ ಅಂತ ಮೊದಲು ಹೇಳಿದವರು ಯಾರು ಅಂದರೆ ಸ್ಯಾಂಟಿ ಅರೇನಿಯನ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ. ಜಾಗತಿಕ ತಾಪಮಾನ ಏರಿಕೆಯು ಭೂಮಿಯ ಉಷ್ಣತೆಯ ವರ್ಡನ್ನು ಅಬ್ಸರ್ವ್ ಮಾಡಿ, ಭೂಮಿಯ ಉಷ್ಣತೆಯ ಸರಾಸರಿ ತಾಪಮಾನದಲ್ಲಿನ ಹೆಚ್ಚಳವಾಗಿದೆ. ಸರಾಸರಿ ತಾಪಮಾನದಲ್ಲಿ ಏನು ಹೆಚ್ಚಳ ಆಗುತ್ತೆ ಅದಕ್ಕೆ ನಾವು ಜಾಗತಿಕ ತಾಪಮಾನ ಒಂದು ಕಾರಣ ಅಥವಾ ಒಂದು ಜಾಗತಿಕ ತಾಪಮಾನ
ಅಂತ ಹೇಳಿ ಕರಿತೀವಿ. ನಿರಂತರ ಹವಾಮಾನ ಬದಲಾವಣೆಗೆ ಜಾಗತಿಕ ತಾಪಮಾನ ಕೂಡ ಕಾರಣವಾಗುತ್ತೆ. 1900ರಿಂದ ಭೂಮಿಯ ಸರಾಸರಿ ತಾಪಮಾನ ದುಪ್ಪಟ್ಟು ಹೆಚ್ಚಾಗಿದೆ. 19ನೇ ಸೆಂಚುರಿಯಲ್ಲಿ 1900ನೇ ಇಸ್ವಿಯಿಂದ 1900ನೇ ಇಸ್ವಿಯಿಂದ ಭೂಮಿಯ ಸರಾಸರಿ ತಾಪಮಾನ ದುಪ್ಪಟ್ಟು ಹೆಚ್ಚಾಗಿದೆ ಮತ್ತು ತಾಪಮಾನ ಏರಿಕೆಯ ವೇಗ 1970ರಿಂದ ಕೂಡ ಶತಮಾನದ ದೀರ್ಘಾವಧಿಯ ಸರಾಸರಿಗಿಂತ 3 ಪಟ್ಟು ಹೆಚ್ಚಾಗಿದೆ. ಸೊ 1970ರಿಂದನೇ ಒಂದು ಜಾಗತಿಕ ತಾಪಮಾನ ಅಥವಾ ಸರಾಸರಿ ತಾಪಮಾನ ಒಂದು 3 ಟೈಮ್ಸ್ 3 ಪಟ್ಟು ಹೆಚ್ಚಾಗಿದೆ. ಭೂಮಿಯ ಸರಾಸರಿ ತಾಪಮಾನದಲ್ಲಿನ ಹೆಚ್ಚಳವನ್ನು ಜಾಗತಿಕ ತಾಪಮಾನ ಅಂತ ಹೇಳಿ ಕರಿತೀವಿ. ಒನ್ ವರ್ಡ್ ಅಥವಾ ಒನ್ ಲೈನಲ್ಲಿ ಹೇಳೋದಾದರೆ ಒಂದು ಭೂಮಿಯ ಸರಾಸರಿ ತಾಪಮಾನ ಒಂದು ಎವ್ರೇಜ್ ಹೀಟ್ ಇನ್ಕ್ರೀಸ್ ಏನಾಗುತ್ತೆ, ಸರಾಸರಿ ತಾಪಮಾನ ಏನು ಹೆಚ್ಚಳ ಆಗುತ್ತೆ ಅದಕ್ಕೆ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕರಿತೀವಿ. ಭೂಮಿಯ ಹವಾಮಾನ ದಾಖಲೆಯನ್ನು ಅಧ್ಯಯನ ಮಾಡುವ ಒಂದು ತಜ್ಞರ ತಂಡದ ಅಭಿಪ್ರಾಯದ ಪ್ರಕಾರ ಮಾನವನ ಕ್ರಿಯೆಗಳು ಮುಖ್ಯವಾಗಿ ಯಾವ್ದ್ಯಾವುದು ಮಾನವನ ಕ್ರಿಯೆಗಳು ಅಂತಂದರೆ ಧೂಮಪಾನ, ಒಂದು ಸ್ಮೋಕಿಂಗ್ ಆಗಿರ್ಬೋದು, ವಾಹನಗಳ ಹೊರಸೂಸುವ ಹೊಗೆ, ಒಂದು ಏನು ಎಮಿಷನ್ ಆಗುತ್ತೆ, ಒಂದು ವೆಹಿಕಲ್ಸ್ ಎಮಿಷನ್ ಏನಿದೆ ಅದು, ಸುಡುವ ಕಾಡುಗಳಿಂದ ಹಸಿರು ಮನೆ ಅನಿಲಗಳನ್ನು ಹೊರ ಹಾಕುವುದು ಕೂಡ ಜಾಗತಿಕ ತಾಪಮಾನದ ಏರಿಕೆಗೆ ಒಂದು ಚಾಲನೆ ಸಿಕ್ಕಂತಾಗುತ್ತದೆ ಅಂತ. ಸೊ ಯಾರು ಹೇಳಿರೋದು? ಇದು ಸೈಂಟಿಸ್ಟ್ ಒಂದು ಅಭಿಪ್ರಾಯ, ವಿಜ್ಞಾನಿಗಳ ಒಂದು ಅಭಿಪ್ರಾಯದ ಏನು ಅದು ಅಭಿಪ್ರಾಯ ಅಂತಲ್ಲ, ಅದು ಪ್ರೂವ್ಡ್, ಅದು ಏನಾಗಿದೆ ಪ್ರೂವ್ ಕೂಡ ಆಗಿದೆ. ಒಂದು ಧೂಮಪಾನ ಆಗಿರ್ಬೋದು ಅಥವಾ ಇವನ್ ವಾಹನಗಳ ಒಂದು ಹೊಗೆ, ವಾಹನಗಳು ಹೊರಸೂಸುವಂಥ ಒಂದು ಹೊಗೆ ಆಗಿರ್ಬೋದು, ಕಾರ್ಖಾನೆಗಳು ಹೊರಸೂಸುವಂಥ ಒಂದು ಹೊಗೆ ಆಗಿರ್ಬೋದು, ಅಥವಾ ಸುಡುವ ಕಾಡುಗಳಿಂದ ಅಂದರೆ ಕಾಡ್ಗಿಚ್ಚುವಿಂದ ಏನಾಗುತ್ತೆ, ಸೊ ಕಾಡ್ಗಿಚ್ಚುವಿಂದ ಒಂದು ಅಟ್ಮಾಸ್ಫಿಯರ್ಗೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಸೊ ರೀಸೆಂಟಾಗಿ ಅಮೆಜಾನ್ ಫಾರೆಸ್ಟಲ್ಲಿ, ರೀಸೆಂಟ್ ಅಂದರೆ ಐ ಥಿಂಕ್ 2020 ಆರ್ 2019ನಲ್ಲಿ ಅಮೆಜಾನ್ ಫಾರೆಸ್ಟಲ್ಲಿ ಕೂಡ ಒಂದು ಕಾಡ್ಗಿಚ್ಚು ಕಂಡು ಬಂದಿತ್ತು. ಸೊ ಆ ರೀತಿ ಕಾಡ್ಗಿಚ್ಚು ಕಂಡು ಬಂದಾಗ ತುಂಬ ಒಂದು ಏನಾಗುತ್ತೆ, ಎನ್ವಿರಾನ್ಮೆಂಟ್ ಲಾಸ್ ಕೂಡ ಆಗುತ್ತೆ. ಎನ್ವಿರಾನ್ಮೆಂಟ್ ಲಾಸ್ ಅಂತಂದರೆ ಒಂದು ಸಸ್ಯ ವೃಕ್ಷ ಅಥವಾ ಸಸ್ಯ ಸಂಕುಲ ನಾಶ ಆಗುತ್ತೆ. ಅದರ ಜೊತೆಗೆ ವಾತಾವರಣಕ್ಕೆ ಕೂಡ ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮಾಣ ಹೆಚ್ಚಾಗಿ ಒಂದು ಹೊರ ಹೋಗುತ್ತೆ. ಅದರಿಂದ ಒಂದು ಅಟ್ಮಾಸ್ಫಿಯರಿಕ್ ಹೀಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಅನಿಲಗಳ ಹಸಿರು ಮನೆ ಪರಿಣಾಮಕ್ಕೂ ಕೂಡ ಕಾರಣವಾಗುತ್ತೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನು ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ. ಸೊ ಅವೆಲ್ಲವೂ ಕೂಡ ಈ ಒಂದು ಅನಿಲಗಳ ಕಾರಣದಿಂದ, ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, CFC ಆಗಿರ್ಬೋದು, ಇವೆಲ್ಲವುಗಳಿಂದ ಕೂಡ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಕಾರಣ ಆಗುತ್ತೆ, ಹಸಿರು ಮನೆ ಪರಿಣಾಮ ಕೂಡ ಉಂಟಾಗುತ್ತೆ. ಹವಾಮಾನ ಬದಲಾವಣೆ ಮತ್ತು ಕಂಪ್ಯೂಟರ್ ಸ್ಟಿಮ್ಯುಲೈಸೇಷನ್ನ ಅಧ್ಯಯನದ ಆಧಾರದ ಮೇಲೆ, ಒಂದು ಕಂಪ್ಯೂಟರ್ ಸ್ಟಿಮ್ಯುಲೈಸೇಷನ್ ಮತ್ತು ಹವಾಮಾನದ ಬದಲಾವಣೆ ಎರಡನ್ನ ಸ್ಟಡಿ ಮಾಡಿರೋದ್ರ ಮೇಲೆ ಹೇಳೋದಾದರೆ, ಇವೆರಡರ ಆಧಾರದ ಮೇಲೆ ಹೇಳೋದಾದರೆ, ಅನೇಕ ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ, ಸೋ ಮೆನಿ ಸೈಂಟಿಸ್ಟ್ ಹ್ಯಾವ್ ದ ಓನ್ ಒಪಿನಿಯನ್, ಅವ್ರಿಗೆ ಒಂದು ಒಪಿನಿಯನ್ ಇದೆ. ಅವರ ಪ್ರಕಾರ 21ನೇ ಶತಮಾನದಲ್ಲಿ ಜಾಗತಿಕ ತಾಪಮಾನದ ಏರಿಕೆ, 21st ಸೆಂಚುರಿಯಲ್ಲಿ ಜಾಗತಿಕ ತಾಪಮಾನದ ಏರಿಕೆ ಸುಮಾರು 3ರಿಂದ 8 ಡಿಗ್ರಿಗಳಷ್ಟು ಏರಿಕೆಯಾಗಬಹುದು ಅಂತ ಹೇಳಿ ಅವರು ತಮ್ಮ ಸ್ಟಡೀಸಲ್ಲಿ ಕಂಡುಕೊಂಡಿದ್ದಾರೆ. ಒಂದು ಹವಾಮಾನ ಬದಲಾವಣೆಯನ್ನು, ಕ್ಲೈಮೇಟ್ ಚೇಂಜ್ ಮೇಲೆ ಏನು ಸ್ಟಡಿ ಮಾಡಿದ್ರು, ಅದೇ ರೀತಿ ಕಂಪ್ಯೂಟರ್ ಸ್ಟಿಮ್ಯುಲೈಸೇಷನ್ ಮೇಲೆ ಏನು ಸ್ಟಡಿ ಮಾಡಿಬಿಟ್ಟು ಹೇಳಿದ್ದಾರೆ ಅಂತಂದರೆ, 21ನೇ ಶತಮಾನ 21st ಸೆಂಚುರಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ರೇಟ್ ಏನಾಗುತ್ತೆ 3ರಿಂದ 8 ಡಿಗ್ರಿಗಳಷ್ಟು ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಏನು ಕಾರಣ ಅಂತಂದರೆ, ಇವತ್ತು ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ, ಒಂದು ಡೆವಲಪ್ಮೆಂಟ್ ಅಂತ. ಸೊ ಡೆವಲಪ್ಮೆಂಟಲ್ಲಿ ಇವತ್ತು ಡೆವಲಪ್ಡ್ ನೇಷನ್, ಡೆವಲಪಿಂಗ್ ನೇಷನ್ ಈ ರೀತಿಯಾದಂಥ ಇದೆ. ನಾವು ಡೆವಲಪ್ಮೆಂಟ್ ಅಂದ ತಕ್ಷಣ ತುಂಬ ಒಂದು ಫ್ಯಾಕ್ಟ್ರೀಸ್ಗಳು ಇರುತ್ತೆ. ಫ್ಯಾಕ್ಟ್ರೀಸ್ಗಳು ಎಷ್ಟು ಹೆಚ್ಚಾಗುತ್ತೆ ಅಷ್ಟು ವಾತಾವರಣಕ್ಕೆ ಅವು ಏನಾದರೂ ಹಾರ್ಮ್ಫುಲ್ ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಒನ್ ಸೈಡ್ ಡೆವಲಪ್ಮೆಂಟ್ ಅನ್ನೋದು ಇನ್ನೊಂದು ಸೈಡ್ ಕ್ಲೈಮೇಟ್ಗೆ ಹಾರ್ಮ್ಫುಲ್ ಆಗ್ತಾ ಇದೆ ಅಂತ ನಮ್ಮ ಒಪಿನಿಯನ್ ಕೂಡ. ಅದು ಒಪಿನಿಯನ್ ಅಲ್ಲ, ಅದು ಟ್ರುತ್, ಸ್ಯಾಡ್ ಟ್ರುತ್, ಏನು ಕಹಿ ಸತ್ಯ ಅಂತ ಏನು ಕರಿತೀವಿ, ಬಿಟರ್ ಟ್ರುತ್ ಅಂತ, ಆ ರೀತಿ ಅದೊಂದು ಬಿಟರ್ ಟ್ರುತ್ ಆಗುತ್ತೆ. ಬಟ್ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಓನ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಥಿಂಕ್ ಮಾಡಿದ್ರೆ ದೆನ್ ವಿ ಹ್ಯಾವ್ ಮೇಕ್ ಸಮ್ ಚೇಂಜಸ್ಸನ್ನು ಮಾಡ್ಕೋಬೋದು. ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗಬಹುದು. ಐಸ್ ಶೀಟ್ ಅಥವಾ ಶೀಲ್ಡ್ಗಳು ಕರಗಬಹುದು. ಸಮುದ್ರದ ಮಟ್ಟದಲ್ಲಿ ಹಲವಾರು ಡಿಗ್ರಿಗಳಷ್ಟು ಅಥವಾ ಹಲವಾರು ಅಡಿಗಳಷ್ಟು ಏರಿಕೆ ಕಂಡುಬರುತ್ತೆ. ಸೊ ಯಾವ ರೀತಿ ಒಂದು ಜಾಗತಿಕ ತಾಪಮಾನ ಇನ್ಕ್ರೀಸ್ ಆಗುತ್ತೆ, ಆವಾಗ ಮಂಜು ಅಥವಾ ಒಂದು ಐಸ್ ಶೀಟ್ಗಳು ಕೂಡ ಕರಗಬಹುದು. ಐಸ್ ಶೀಟ್ಗಳು ಕರಗೋದ್ರಿಂದ ಏನಾಗುತ್ತೆ, ಒಂದು ಸಮುದ್ರದ ಮಟ್ಟ ಹೆಚ್ಚಾಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಪ್ರವಾಹ ಉಂಟಾಗುತ್ತೆ, ಅತಿವೃಷ್ಟಿ ಉಂಟಾಗುತ್ತೆ. ಅತಿವೃಷ್ಟಿ ಉಂಟಾಯಿತು ಅಂತಂದರೆ ಏನಾಗುತ್ತೆ, ಆವಾಗ
ಒಂದು ಸಸ್ಯ ಸಂಕುಲ ಕೂಡ ನಾಶ ಆಗುತ್ತೆ. ಯಾಕಂತಂದರೆ ಇವತ್ತು ಇದರಲ್ಲಿ ನೀವು ಫ್ಲಡ್ ಆದಾಗ ನೋಡಿರ್ಬೋದು. ಇವನ್ ತುಂಬ ಸಾವು ನೋವು ಕೂಡ ಆಗುತ್ತೆ, ತುಂಬ ಪ್ರಾಪರ್ಟಿ ಲಾಸ್ ಆಗುತ್ತೆ, ಅದೇ ರೀತಿ ಕಾಡುಗಳು ಕೂಡ ನಾಶ ಆಗುತ್ತೆ. ಎಲ್ಲವೂ ಕೂಡ ಇವನ್ ಅಗ್ರಿಕಲ್ಚರ್ ಫೀಲ್ಡ್ಗಳು ಕೂಡ ಒಂದು ನೀರಲ್ಲಿ ಮುಳುಗಿ ಹೋಗ್ಬಿಟ್ರೆ ಲಾಸ್ ಕೂಡ ಆಗುತ್ತೆ. ಫಾರ್ಮಿಂಗ್ ಕಮ್ಯುನಿಟಿ ಕೂಡ ಲಾಸ್ ಆಗುತ್ತೆ. ಇವೆಲ್ಲವೂ ಗ್ಲೋಬಲ್ ವಾರ್ಮಿಂಗಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಾಗಿರುತ್ತೆ. ಜಾಗತಿಕ ತಾಪಮಾನದ ಕಾರಣಗಳೇನು, ಏನೇನು ಕಾರಣ ಅಂತ ನೋಡೋಣ. ಏನು ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಗ್ಲೋಬಲ್ ವಾರ್ಮಿಂಗ್ ಅಂತ. ಹಸಿರು ಮನೆಯ ಅನಿಲಗಳಾದ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗಳಾದ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಇತ್ಯಾದಿಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದು ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣ. ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದ್ದೀನಿ. ಇವತ್ತು ನಾವು ಡೆವಲಪ್ಮೆಂಟಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಏನಾಗ್ತಾ ಇದೆ, ಇಂಗಾಲದ ಡೈಆಕ್ಸೈಡನ್ನು, ಮೀಥೇನನ್ನು, ನೈಟ್ರಸ್ ಆಕ್ಸೈಡ್ಗಳು ವಾತಾವರಣಕ್ಕೆ ರಿಲೀಸ್ ಆಗುತ್ತೆ. ಅದರಿಂದ ಜಾಗತಿಕ ತಾಪಮಾನ ಕೂಡ ಏರಿಕೆ ಆಗುತ್ತೆ. ಇಂಗಾಲದ ಡೈಆಕ್ಸೈಡ್ನ ಪ್ರಮುಖ ಮೂಲವೆಂದರೆ ವಿದ್ಯುತ್ ಸ್ಥಾವರಗಳು. ಇಂಗಾಲದ ಡೈಆಕ್ಸೈಡ್ನ ಮುಖ್ಯ ಸೋರ್ಸ್ ಏನು ಅಂತಂದರೆ ವಿದ್ಯುತ್ ಸ್ಥಾವರ. ಈ ವಿದ್ಯುತ್ ಸ್ಥಾವರಗಳು ವಿದ್ಯುತ್ ಉತ್ಪಾದನೆಯ ಉದ್ದೇಶಕ್ಕಾಗಿ ಪಳೆಯುಳಿಕೆ ಇಂಧನಗಳನ್ನು ಸುಡುವುದರಿಂದ, ಫಾಸಿಲ್ ಫ್ಯೂಯಲ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ನಾವು. ಪಳೆಯುಳಿಕೆ ಇಂಧನಗಳಿಗೆ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಈ ಇಂಧನಗಳನ್ನು ಸುಡೋದ್ರಿಂದ ಉತ್ಪತ್ತಿಯಾಗುವ ದೊಡ್ಡ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಹೊರಸೂಸುತ್ತದೆ. ವಾತಾವರಣದಲ್ಲಿ ಹೊರಸೂಸುವ 20% ಇಂಗಾಲದ ಡೈಆಕ್ಸೈಡ್ ವಾಹನಗಳ ಇಂಜಿನ್ಗಳಲ್ಲಿ ಗ್ಯಾಸೋಲಿನ್ ಸುಡುವುದರಿಂದ ಬರುತ್ತೆ. ಸೊ ನೋಡಿ, ಇಂಗಾಲದ ಡೈಆಕ್ಸೈಡ್ ಏನು ಕ್ಲೈಮೇಟಲ್ಲಿಗೆ ರಿಲೀಸ್ ಆಗುತ್ತೆ, ಅದರಲ್ಲಿ 20% ಏನು ಅಂತಂದರೆ ನಮ್ಮ ವೆಹಿಕಲ್ಸ್ಗಳಿಂದ, ವಾಹನಗಳಿಂದ ಹೊರಬರುತ್ತೆ. ವಾಹನದ ಇಂಜಿನ್ಗಳಲ್ಲಿ ಗ್ಯಾಸೋಲಿನನ್ನು ನಾವು ಸುಡೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಕೆಲವೊಂದು ಟರ್ಮಿನಾಲಜೀಸ್ಗಳನ್ನು ನೆನಪಿಟ್ಕೊಳ್ಳಿ. ಯಾಕಂತಂದರೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಅದೊಂದು ಸೈಂಟಿಫಿಕ್ ಆಗಿ ಬರೆಯುವಂಥ ಎಸ್ಸೆ ಆಗಿರುತ್ತೆ. ಸ್ವಲ್ಪ ಗ್ಯಾಸೋಲಿನ್ ಆಗಿರ್ಬೋದು, ಒಂದು ಗ್ಯಾಸಸ್ಗಳ ನೇಮ್ಸ್ಗಳನ್ನು ಕೂಡ ನೆನಪಿಟ್ಕೋಬೇಕಾಗುತ್ತೆ. ಇವೆಲ್ಲವುಗಳನ್ನು ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಸೈಡಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ವಾಣಿಜ್ಯ ಮತ್ತು ವಸತಿ ಎರಡು ಕಟ್ಟಡಗಳು ಕಾರುಗಳು ಮತ್ತು ಟ್ರಕ್ಗಳಿಗಿಂತ, ಅಂದರೆ ವಾಣಿಜ್ಯ ಮತ್ತು ವಸತಿಯ ಸಲುವಾಗಿ ಕಟ್ಟುವಂತಹ ಕಟ್ಟಡಗಳು ಕಂಪೇರ್ ಮಾಡಿದ್ರೆ, ಕಾರುಗಳಿಗೆ ಮತ್ತು ಟ್ರಕ್ಗಳಿಗೆ ಕಂಪೇರ್ ಮಾಡಿದ್ರೆ ಜಾಗತಿಕ ತಾಪಮಾನ ಮಾಲಿನ್ಯಕ್ಕೆ ಒಂದು ದೊಡ್ಡ ಮೂಲವನ್ನು ಪ್ರತಿನಿಧಿಸುತ್ತೆ. ಅಂದರೆ ಜಾಸ್ತಿ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕಮರ್ಷಿಯಲ್ ಪರ್ಪಸ್ ಅಥವಾ ಒಂದು ನಾವು ಡೊಮೆಸ್ಟಿಕ್ ಪರ್ಪಸ್, ಲಿವಿಂಗ್ ಪರ್ಪಸ್ ಏನು ನಾವು ಕಟ್ಟಡಗಳನ್ನ ಕಟ್ತೀವಿ ಅದು ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಯಾಕಂತಂದರೆ ಕಟ್ಟಡ ಕಟ್ಟೋಕೆ ಸಾಕಷ್ಟು ಇಂಧನವನ್ನು ಸುಡುವ ಅಗತ್ಯ ಇರುತ್ತೆ. ಅದು ಕೂಡ ಕಾರಣ ಆಗುತ್ತೆ. ಅದು ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಹೊರಸೂಸುತ್ತೆ. ವಾತಾವರಣದಲ್ಲಿ ಶಾಖವನ್ನು ಪ್ರವೇಶಿಸುವಾಗ ಮೀಥೇನ್ 10-20 ಪಟ್ಟು ಹೆಚ್ಚು ಪರಿಣಾಮಕಾರಿ ಆಗಿರುತ್ತೆ. ಅದು ಕೂಡ ನೆನಪಿಟ್ಕೊಳ್ಳಿ. ಅಕ್ಕಿ ಅಥವಾ ಭತ್ತ, ವಾಯು, ಬ್ಯಾಕ್ಟೀರಿಯಾ, ಪಳೆಯುಳಿಕೆ ಇಂಧನ ತಯಾರಿಕೆಯಂತಹ ಸಂಪನ್ಮೂಲಗಳಿಂದ ಕೂಡ ಮೀಥೇನ್ ಪಡೆಯಲಾಗುತ್ತೆ. ರೈಸ್ ಫೀಲ್ಡ್ಸಲ್ಲಿ ಕೂಡ ಮೀಥೇನ್ ರಿಲೀಸ್ ಆಗುತ್ತೆ. ರೈಸ್ ಫೀಲ್ಡ್, ಭತ್ತದ ಗದ್ದೆಗಳಲ್ಲಿ ಕೂಡ ಮೀಥೇನ್ ರಿಲೀಸ್ ಆಗುತ್ತೆ. ನೈಟ್ರಸ್ ಆಕ್ಸೈಡ್ನ ಮುಖ್ಯ ಮೂಲಗಳು ನೈಲಾನ್ ಮತ್ತು ನೈಟ್ರಿಕ್ ಆಸಿಡ್ ಉತ್ಪಾದನೆ, ವೇಗವರ್ಧಕ ಪರಿವರ್ತಕಗಳನ್ನು ಹೊಂದಿರುವ ಕಾರುಗಳು ಮತ್ತು ಕೃಷಿಯಲ್ಲಿ ರಸಗೊಬ್ಬರಗಳ ಬಳಕೆ ಮತ್ತು ಸಾವಯವ ಪದಾರ್ಥಗಳನ್ನು ಸುಡುವುದು ಜಾಗತಿಕ ತಾಪಮಾನಕ್ಕೆ ಕಾರಣ ಆಗುತ್ತೆ. ಜಾಗತಿಕ ತಾಪಮಾನ ಏರಿಕೆಯ ಮತ್ತೊಂದು ಕಾರಣವೆಂದರೆ ಅರಣ್ಯನಾಶ. ಜಾಗತಿಕ ತಾಪಮಾನದ ಏರಿಕೆಗೆ ಮತ್ತೊಂದು ಕಾರಣ ಅರಣ್ಯನಾಶ ಅಂತ. ಫಾರೆಸ್ಟ್ ಒಂದೇನು ನಾವು ಡೆಮಾಲಿಷ್ ಮಾಡ್ತೀವಿ ಅದು ಕೂಡ ಕಾರಣ ಆಗುತ್ತೆ. ಇದು ವಾಸ ಮತ್ತು ಕೈಗಾರೀಕರಣದ ಉದ್ದೇಶಕ್ಕಾಗಿ ಕಾಡುಗಳನ್ನು ಕತ್ತರಿಸಿ ಸುಡುವುದರಿಂದ ಉಂಟಾಗುತ್ತದೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಜಾಗತಿಕ ತಾಪಮಾನ ಏರಿಕೆಯ ದುಷ್ಪರಿಣಾಮಗಳ ಬಗ್ಗೆ ಭವಿಷ್ಯ ನುಡಿಯುತ್ತಿದ್ದಾರೆ ಮತ್ತು ಕಳೆದ ಕೆಲವು ದಶಕಗಳಲ್ಲಿ ನಡೆದ ಕೆಲವು ಘಟನೆಗಳನ್ನು ಜಾಗತಿಕ ತಾಪಮಾನ ಏರಿಕೆಯ ಎಚ್ಚರಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಏನು ರೀಸೆಂಟ್ ಇಯರ್ಸಲ್ಲಿ ಏನೇನು ಕೆಲವೊಂದು ಇನ್ಸಿಡೆಂಟ್ಸ್ ಆಗ್ತಾ ಇದೆ, ಅದು ಯಾವುದಾದ್ರೂ ಸುನಾಮಿ ಆಗಿರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಇವನ್ ಕೆಲವೊಂದು ಸೈಕ್ಲೋನ್ಸ್ಗಳು ಕೂಡ ಬೀಸ್ತಾ ಇರುತ್ತೆ. ಇವೆಲ್ಲವೂ ಕೂಡ ಜಾಗತಿಕ ತಾಪಮಾನಕ್ಕೆ ರಿಲೇಟೆಡ್ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ದು ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಯಾಕಂತಂದರೆ ಇವತ್ತೊಂದು ಪ್ರವಾಹ ಆದರೆ, ಸುನಾಮಿ ಆದರೆ ಸಿಕ್ಕಾಪಟ್ಟೆ ಸಾವು ನೋವುಗಳಾಗುತ್ತೆ. ಇವೆಲ್ಲವೂ ಕೂಡ ಗ್ಲೋಬಲ್ ವಾರ್ಮಿಂಗ್ನ ಒಂದು ಸೈಡ್ ಎಫೆಕ್ಟ್ಸ್ ಅಂತ. ಜಾಗತಿಕ ತಾಪಮಾನದ ಪರಿಣಾಮವು ಭೂಮಿಯ ಸರಾಸರಿ ತಾಪಮಾನವನ್ನು ಹೆಚ್ಚಿಸುತ್ತೆ. ಭೂಮಿಯ ಸರಾಸರಿ ತಾಪಮಾನವನ್ನು ಇನ್ಕ್ರೀಸ್ ಮಾಡುತ್ತೆ. ಭೂಮಿಯ ಉಷ್ಣತೆಯ ಏರಿಕೆಯು ಪರಿಸರ ವಿಜ್ಞಾನದಲ್ಲಿನ ಈ ಥರ ಬದಲಾವಣೆಗಳಿಗೆ ಕಾರಣವಾಗಬಹುದು. ಇದರಲ್ಲಿ ಸಮುದ್ರ ಮಟ್ಟ ಹೆಚ್ಚಾಗುವುದು ಮತ್ತು ಮಳೆಯ ಪ್ರಮಾಣ ಮತ್ತು ಮಾದರಿಯನ್ನು ಮಾರ್ಪಡಿಸೋದು.
ಇವತ್ತು ಭೂಮಿಯ ಉಷ್ಣತೆಯ ಏರಿಕೆ ಏನಾಗುತ್ತೆ, ಅದರಿಂದ ಈ ಥರ ಬದಲಾವಣೆಗಳಾಗ್ಬೋದು. ಈ ಥರ ಬದಲಾವಣೆಗಳು ಹೇಗೆ? ಸಮುದ್ರದ ಮಟ್ಟ ಹೆಚ್ಚಾಗ್ಬೋದು. ಅದು ಆಲ್ರೆಡಿ ನಾನು ಹೇಳಿದ್ದೀನಿ. ಯಾವಾಗ ಒಂದು ಐಸ್ ಶೀಟ್ಸ್ಗಳು ಮೆಲ್ಟ್ ಆಗುತ್ತೆ, ಐಸ್ ಶೀಟ್ಸ್ಗಳು ಮೆಲ್ಟ್ ಆದ ತಕ್ಷಣ ಸಮುದ್ರದ ಮಟ್ಟ ಹೆಚ್ಚಾಗೋದು ನ್ಯಾಚುರಲ್ ಆಗಿ ಆಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಾಯಿತು ಅಂತಂದರೆ ಪ್ರವಾಹ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಸಮುದ್ರ ತೀರದಲ್ಲಿರುವಂತಹ ಜನಗಳಿಗೆ ಒಂದು ತೊಂದರೆ ಆಗುತ್ತೆ. ಸೊ ಈ ಮಾರ್ಪಾಡುಗಳು ಏನಾಗುತ್ತೆ, ಪ್ರವಾಹ, ಕ್ಷಾಮ, ಶಾಖ ತರಂಗಗಳು, ಒಂದು ಹೀಟ್ ವೇವ್ಸ್ ಅಂತ ಏನು ಕರಿತೀವಿ, ಹೀಟ್ ವೇವ್ಸ್. ಎಷ್ಟೊಂದು ಸಲ ನೀವು ಅಬ್ಸರ್ವ್ ಮಾಡಿದ್ದೀರಾ, ಬೇಸಿಗೆಯಲ್ಲಿ ನ್ಯೂಸ್ ಪೇಪರನ್ನು ಓದುವಾಗ ಹೀಟ್ ವೇವ್ಸಿಂದ ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕರ್ನಾಟಕದಲ್ಲಿ ಹೀಟ್ ವೇವ್ಸಿಂದಾನೇ ಎಷ್ಟೊಂದು ಜನ ಒಂದು ಇವನ್ ಡೆತ್ ಕೂಡ ಆಗಿದೆ, ಇವನ್ ತೊಂದರೆ ಕೂಡ ಅನುಭವಿಸಿದ್ದಾರೆ. ಇವನ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ಹೀಟ್ ವೇವ್ಸ್, ಶಾಖ ತರಂಗಗಳು, ಸುಂಟರ ಗಾಳಿಗಳು ಮತ್ತು ಹವಾಮಾನ ಘಟನೆಗಳು ಸಂಭವ ಮತ್ತು ಸಾಂದ್ರತೆಯನ್ನು ಹೆಚ್ಚಿಸಬಹುದು. ಜಾಗತಿಕ ತಾಪಮಾನದ ಈ ಥರ ಪರಿಣಾಮಗಳನ್ನು ನೋಡೋಣ. ಏನೇನು ಪರಿಣಾಮಗಳಾಗಬಹುದು? ಕೃಷಿ ಉತ್ಪಾದನೆಯಲ್ಲಿ ಏರ್ಪೇರಾಗಬಹುದು. ಹೌದು, ಕೃಷಿ ಉತ್ಪಾದನೆಯಲ್ಲಿ ಏರ್ಪೇರಾಗುತ್ತೆ. ಹಿಮನದಿ ಕರಗುವಿಕೆ, ಆಲ್ರೆಡಿ ಹೇಳಿದ್ದೀನಿ ನಾನು, ಹಿಮನದಿ ಕರಗುತ್ತೆ, ಅದರಿಂದ ಸಮುದ್ರದ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಪ್ರಾಣಿ ಪಕ್ಷಿ ಸಂಕುಲದ ಅಳಿವಾಗುತ್ತೆ. ಪ್ರಾಣಿ ಪಕ್ಷಿಗಳ ಒಂದು ಸಂಕುಲ ಕೂಡ ಅಳಿವಾಗ್ಬೋದು. ಏನಾದರೂ ಇವತ್ತು ಗ್ಲೋಬಲ್ ವಾರ್ಮಿಂಗಿಂದ ಸಡನ್ ಆಗಿ ಕಾಡ್ಗಿಚ್ಚು ಕೂಡ ಆಗ್ಬೋದು. ತುಂಬ ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಆದ ತಕ್ಷಣ ಆ ಒಂದು ಕಾಡಿನಲ್ಲಿದ್ದಂತಹ ಪ್ರಾಣಿ ಮತ್ತು ಪಕ್ಷಿ ಸಂಕುಲ ಕೂಡ ನಾಶ ಆಗ್ಬೋದು. ರೋಗಗಳ ವ್ಯಾಪ್ತಿಯಲ್ಲಿ ಏರಿಕೆ ಆಗ್ಬೋದು, ರೋಗಗಳು ಇನ್ಕ್ರೀಸ್ ಆಗ್ಬೋದು. ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವಾಗಿ ಹಲವಾರು ಹೊಸ ರೋಗಗಳು ಇತ್ತೀಚೆಗೆ ಹೊರಹೊಮ್ಮಿವೆ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ, ಕೆಲವೊಂದು ವೈರಸ್ಗಳು ಸಮ್ಮರಲ್ಲಿ ತುಂಬ ಒಂದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವೆಲ್ಲವೂ ಕೂಡ ಈ ರೀತಿ ಜಾಗತಿಕ ತಾಪಮಾನಕ್ಕೆ ಒಂದು ಸೈಡ್ ಎಫೆಕ್ಟ್ಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ. ನೀರಿನ ಉಷ್ಣತೆಯ ಹೆಚ್ಚಳದಿಂದಾಗಿ ಅನೇಕ ಪ್ರಭೇದಗಳು ಸಾಯುತ್ತೆ. ಅಂದರೆ ವಾಟರ್ ರಿಸೋರ್ಸಸ್ಸಲ್ಲಿ ಇರುವಂಥದ್ದು, ಅಂದರೆ ಮೀನುಗಳಾಗಿರ್ಬೋದು, ಬೇರೆ ಬೇರೆ ಜಲಚರ ಪ್ರಾಣಿಗಳಿರುತ್ತೆ, ಸಾಯುವಂಥ ಸಾಧ್ಯತೆ ಇರುತ್ತೆ ಅಥವಾ ಅಳಿದು ಹೋಗ್ಬೋದು ಎಂದು ನಿರೀಕ್ಷಿಸಲಾಗಿದೆ. ಆದರೆ ಬೆಚ್ಚಗಿನ ನೀರಿನ ಆದ್ಯತೆ ನೀಡುವ ಈ ಥರ ಹಲವಾರು ಪ್ರಭೇದಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಬಹುದು. ಬಹುಶಃ ಹವಳದ ಬಂಡೆಗಳಲ್ಲಿ ಹೆಚ್ಚು ಗೊಂದಲದ ಬದಲಾವಣೆಗಳನ್ನು ನಿರೀಕ್ಷಿಸಲಾಗಿರುತ್ತೆ. ಜಾಗತಿಕ ತಾಪಮಾನವು ಪರಿಸರ ವ್ಯವಸ್ಥೆಯಲ್ಲಿ ಮತ್ತು ಪ್ರಾಣಿಗಳ ನಡವಳಿಕೆಯಲ್ಲಿ ಬದಲಾಯಿಸಲಾಗದ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಜಾಗತಿಕ ತಾಪಮಾನದಿಂದ ಪರಿಸರ ವ್ಯವಸ್ಥೆಯಲ್ಲಿ, ಒಂದು ಎನ್ವಿರಾನ್ಮೆಂಟ್ ಸಿಸ್ಟಮಲ್ಲಿ ಮತ್ತು ಪ್ರಾಣಿಗಳ ನಡವಳಿಕೆಯಲ್ಲಿ ಬದಲಾಯಿಸಲಾಗದ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ನಿರೀಕ್ಷಿಸಲಾಗಿದೆ. ಪಕ್ಷಿಗಳು ಒಂದು ಜಾತಿಯಾಗಿದ್ದು ಅವು ಹವಾಮಾನದಲ್ಲಿನ ಬದಲಾವಣೆಯಿಂದ ಪ್ರಭಾವಿತವಾಗಿರುತ್ತದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಪಕ್ಷಿಗಳು ಉತ್ತರ ಗೋಳಾರ್ಧದಲ್ಲಿ, ಒಂದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಹೆಚ್ಚು ಶಾಶ್ವತವಾದ ಮನೆಯನ್ನು ಕಂಡುಕೊಳ್ಳಬಹುದು. ವಿಜ್ಞಾನಿಗಳು ಹೇಳುವಂತೆ ಟಂಡ್ರಾ ಕೂಡ ಕರಗುವ ಅಪಾಯದಲ್ಲಿದೆ. ಮಂಜು ಕರಗಿದರೆ ಸಮುದ್ರ ಮಟ್ಟದಲ್ಲಿ 20 ಅಡಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಸೊ ಏನು ಮಾಡಬೇಕು ಅನ್ನೋದು ನೋಡಿ, ಉಪಸಂಹಾರದಲ್ಲಿ ನಿಮ್ಮ ಒಪಿನಿಯನನ್ನು ಕೂಡ ನೀವು ಬರಿಬೇಕಾಗತ್ತೆ. ಸೊ ಇದೊಂದು ಶಾರ್ಟಾಗಿ ಹೇಳ್ತೀನಿ ನಾನು. ಪರಿಸರದ ಜೊತೆ ಸಮತೋಲನದಿಂದ ಬದುಕುವುದನ್ನು ಮೊದಲು ಕಲಿಬೇಕು. ಸೊ ಇದೊಂದು ಲೈನ್ ಬರೆಯೋದಲ್ಲ, ಪರಿಸರದ ಜೊತೆ ಸಮತೋಲನದಿಂದ ಹೇಗೆ ಬದುಕಬೇಕು ಅಂತ ನಾವು ಅದನ್ನು ಕಲಿಬೇಕು ಅಂತ ಏನು ಹೇಳಿದ್ದೀನಿ, ಇದರಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಸಮತೋಲನದಿಂದ ಬದುಕ್ಬೋದು ಪರಿಸರದ ಜೊತೆಗೆ ಅಂತಂದರೆ, ಒಂದು ಪಾಯಿಂಟ್ ಏನು ಅಂತಂದರೆ, ಅನ್ನೆಸೆಸರಿಯಾಗಿ ಪರ್ಸ್ನಲ್ ವೆಹಿಕಲ್ಸ್ಗಳನ್ನು, ನಾವು ಒಂದು ಮೋಟರ್ ವೆಹಿಕಲ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಅದನ್ನು ಯೂಸ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಜಾಸ್ತಿ ಒಂದು ಎಕೋ ಫ್ರೆಂಡ್ಲಿ ವೆಹಿಕಲ್ಸ್ಗಳನ್ನ ಬಳಸಬೇಕು. ಈವನ್ ಸೈಕಲನ್ನು ಕೂಡ ನೀವು ಬಳಸ್ಕೋಬೋದು. ಆಫೀಸ್ಗೆ ತುಂಬ ಲಾಂಗ್ ರೂಟ್ ಇದೆ, ಸೈಕಲ್ ಬಳಸಬೇಕಂತ ಆ ರೀತಿ ಎಲ್ಲ ನಾನು ಹೇಳ್ತಾ ಇರೋದು. ಒಂದು ಮಾರ್ಕೆಟಿಗೆ ಹೋಗಬೇಕಿರುತ್ತೆ ಈವ್ನಿಂಗ್ ಟೈಮಲ್ಲಿ, ಈವ್ನಿಂಗ್ ಟೈಮ್ ಇರುತ್ತೆ, 1 hour ಟೈಮ್ ಇರುತ್ತೆ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗಿ, ಅಥವಾ ಒಂದು ವಾಕ್ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ, ಹೋಗಿ ನೀವು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು, ಮಾರ್ಕೆಟ್ಗೆ ಹೋಗಿ ಬರ್ಬೋದು. ಅವಾಗೆಲ್ಲ ಕಾರ್ ಬಳಸೋದಾಗಿರ್ಬೋದು, 2 wheeler ಬಳಸೋದಾಗಿರ್ಬೋದು ಅವಶ್ಯಕತೆ ಇರೋದಿಲ್ಲ. ಸೊ ಅದೊಂದಾಯಿತು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಒಂದು ಹ್ಯಾಂಡ್ಮೇಡ್ ಚೀಲಗಳನ್ನು ಶಾಪಿಂಗ್ ಟೈಮಲ್ಲಿ ಬಳಸೋದು, ಪ್ಲಾಸ್ಟಿಕ್ ಚೀಲಗಳನ್ನು ಬಳಸೋದು ಕಡಿಮೆ ಮಾಡೋದಾಗಿರ್ಬೋದು. ಇವನ್ ಇನ್ನೊಂದು
ಜಾಸ್ತಿ ಎವ್ರಿ ಹೌಸ್ ಏನು ಮನೆ ಇರುತ್ತೆ ಪ್ರತಿಯೊಂದು ಮನೆಗೆ 2-3 ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸೋದಾಗಿರ್ಬೋದು, ಅವೆಲ್ಲವೂ ಕೂಡ ಜಸ್ಟ್ ಪರಿಸರದ ಜೊತೆ ನಾವು ಸಮತೋಲನದಿಂದ ಒಂದು ಫ್ರೆಂಡ್ಲಿಯಾಗಿ ಬದುಕೋದನ್ನು ಕಲಿಬೇಕನ್ನೋಕ್ಕೆ ಎಕ್ಸಾಂಪಲ್ಸ್ಗಳು. ಬೆಳವಣಿಗೆ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡೋದನ್ನು ಬಿಡಬೇಕು. ಬೆಳವಣಿಗೆ ಹೆಸರಿನಲ್ಲಿ ಇವತ್ತು ಯಾವುದೋ ಒಂದು ಟ್ರೈನ್ ಟ್ರ್ಯಾಕನ್ನು ಹಾಕೋಕೆ ಒಂದು ಮೌಂಟೇನಲ್ಲಿ ತುಂಬ ಒಂದು ಟ್ರೀಸ್ಗಳನ್ನು ನಾಶ ಮಾಡೋದಾಗಿರ್ಬೋದು, ಅಥವಾ ಸುರಂಗವನ್ನು ಕೊರೆಯೋಕೆ ಕಾಡನ್ನು ನಾಶ ಮಾಡೋದಾಗಿರ್ಬೋದು. ಸ್ವಲ್ಪ ಆಲ್ಟರ್ನೇಟಿವ್ ಮೆಥಡನ್ನು ಥಿಂಕ್ ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು ಟ್ರೀ 100 ಇಯರ್ಸ್, 150 ಇಯರ್ಸ್, 200 ಇಯರ್ಸ್ ಅಷ್ಟು ಓಲ್ಡ್ ಟ್ರೀಸ್ ಇರುತ್ತೆ. ತುಂಬ ಒಂದು ಒಳ್ಳೆ ರಿಸೋರ್ಸ್ ಅದು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ರಿಸೋರ್ಸು. ಮತ್ತು ಅದೇ ಒಂದು ಟ್ರೀಯನ್ನು ಬೆಳೆಸಬೇಕು, ಒಂದು ಕಡಿಯೋದು ತುಂಬ ಸುಲಭ, ಅದನ್ನು ಬೆಳೆಸಬೇಕು ಅಂದರೆ 100 ವರ್ಷ 200 ವರ್ಷ ಕಾಯಬೇಕಾಗುತ್ತೆ. ಅಷ್ಟೊಂದು ಪೇಷನ್ಸು ಇರೋದು ತುಂಬ ಕಮ್ಮಿ, ಅದು ಯಾರಿಗೂ ಇಲ್ಲ. ಕಮ್ಮಿ ಅನ್ನೋದಕ್ಕಿಂತ ಪೇಷನ್ಸೇ ಇಲ್ಲ. ಸೊ ಅಂಥದ್ರಲ್ಲಿ ಒಂದು ಟ್ರೀ ಅದನ್ನ ನಾಶ ಮಾಡೋದು ಅಷ್ಟೊಂದು ಈಸಿಯಾಗಿ ತೊಗೊಂಡ್ರು ಕೂಡ ಅದು ಒಳ್ಳೆಯದಲ್ಲ. ಸೊ ಆದಷ್ಟು ಎಕೋ ಫ್ರೆಂಡ್ಲಿಯಾಗಿ ಬದುಕಬೇಕು. ಒಟ್ಟಾರೆಯಾಗಿ ಪರಿಸರ ಪೂರಕವಾದ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಪರಿಸರದ ಜೊತೆ ಸಹಬಾಳ್ವೆಯಿಂದ ಬದುಕುವುದನ್ನು ಕಲಿಬೇಕು. ಸಾಲು ಮರದ ತಿಮ್ಮಕ್ಕನವರು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಈ ಒಂದು ಇನ್ಸಿಡೆಂಟ್ ಹೇಳೋದಾದರೆ. ಅವರು ಪರಿಸರ ಜೊತೆ ಸಹಬಾಳ್ವೆಯಿಂದ ಬದುಕಿದ್ರು, ಪರಿಸರವನ್ನು ತಮ್ಮ ಸ್ವಂತ ಮನೆ ಅಂದ್ಕೊಂಡ್ರು. ಅಥವಾ ಏನು ಪಕ್ಷಿಗಳಿಗೆ ಒಂದು ಮರಗಳನ್ನು ಬೆಳೆಸಿದ್ರು, ಪಕ್ಷಿಗಳ ಸಲುವಾಗಿ ಬೆಳೆಸಿದ್ರು, ಮರಗಳನ್ನು ಅಥವಾ ಸಸಿಗಳನ್ನು ತಮ್ಮ ಮಕ್ಕಳಂತ ಭಾವಿಸಿದ್ರು, ಪರಿಸರವನ್ನು ಮನೆ ಅಂತ ಭಾವಿಸಿದ್ರು. ಸೊ ಆ ರೀತಿಯಾದಂಥ ಅವರಷ್ಟು ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರಲ್ಲಿರುವುದು ಒಂದು 1%, 2% ಬಂದರೂ ಕೂಡ ನಾವು ಏನಂತಾರೆ ಎಕೋ ಫ್ರೆಂಡ್ಲಿ ಸಿಟಿಸನ್ಸ್ ಅಂತ ಕರೀತಾರೆ. ಎಕೋ ಫ್ರೆಂಡ್ಲಿ ಸಿಟಿಸನ್ಸ್ ಅಟ್ಲೀಸ್ಟ್ ಸಾಲು ಮರದ ತಿಮ್ಮಕ್ಕನವ್ರ ಹತ್ರ ಏನಿದೆ ಅವ್ರ ಬಳಿ ಇರುವಂತಹ ಒಂದು ಕಾಳಜಿ 1% ಬಂದರೂ ಕೂಡ ಎಕೋ ಫ್ರೆಂಡ್ಲಿ ಸಿಟಿಸನ್ಸ್ ಅಂತ. ಸೊ ಅದು ಕೂಡ ನೀವು ಕಲಿಬೇಕಾಗುತ್ತೆ. ಸೊ ಇದರ ಜೊತೆಗೆ ಏನಾಗುತ್ತೆ, ಮಾಂಟ್ರಿಯಲ್ ಪ್ರೋಟೋಕಾಲ್ಗಳು ಬರುತ್ತೆ, ಒಪ್ಪಂದಗಳು ಬರುತ್ತೆ. ಸೊ ಒಂದು ಬಂದ್ಬಿಟ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ, ಮಾಂಟ್ರಿಯಲ್ ಒಪ್ಪಂದ ಪ್ರೋಟೋಕಾಲ್. ಸೊ 1987 ಆಗುತ್ತೆ, ಇದು 1987 ಒಂದು ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್, ಮಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟೆಡ್ ಟು ಓಝೋನ್ ಡಿಪ್ಲಿನೇಷನ್ ಆಗುತ್ತೆ, ರಿಲೇಟೆಡ್ ಟು ಓಝೋನ್ ಡಿಪ್ಲಿನೇಷನ್. ಸೊ ಓಝೋನ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಸ್ಟ್ರಾಟೋಸ್ಪಿಯರಲ್ಲಿರುತ್ತೆ. ಇದು ನಮಗೆ ಒಂದು ಹಾರ್ಮ್ಫುಲ್ ರೇಸನ್ನು, ನೇರಳಾತೀತ ವಿಕಿರಣಗಳನ್ನು ಕಂಟ್ರೋಲ್ ಮಾಡುತ್ತೆ. ನಮಗೆ ಏನಾಗುತ್ತೆ, ನಮ್ಮ ಬಾಡಿಗೆ ರೀಚ್ ಆಗದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ಕ್ಯೋಟೋ ಪ್ರೋಟೋಕಾಲ್ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಕ್ಯೋಟೋ ಪ್ರೋಟೋಕಾಲ್ ಸೈನ್ ಆಗಿದ್ದು 1997. ಸೊ 1987 ಮಾಂಟ್ರಿಯಲ್ ಪ್ರೋಟೋಕಾಲ್ ಸೈನ್ ಆಗುತ್ತೆ, 1997 ಕ್ಯೋಟೋ ಪ್ರೋಟೋಕಾಲ್ ಸೈನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್, ಪರಿಸರ ಅಥವಾ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ಗೆ ರಿಲೇಟೆಡ್ ಆಗಿರುತ್ತೆ. ಕ್ಯೋಟೋ ಬಂದ್ಬಿಟ್ಟು ಇದು ಜಪಾನಲ್ಲಿ ಕ್ಯೋಟೋ ಅಂತ ಬರುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಎಸ್ಸೆ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳೊಂದು ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ಗೆ 850 ರುಪೀಸ್ಗೆ ಕೋರ್ಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ಫೋನ್ಪೇ ಮಾಡಬೇಕು, ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು, ನಿಮ್ಮ ಹೆಸರನ್ನು ಕಳಿಸ್ಬೇಕು, 2021 ಸಿವಿಲ್ PSI ಅಂತ ಕೂಡ ಮೆಸೇಜ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.